ನಮ್ ಕರ್ನಾಟಕದಲ್ಲಿ ಅಡಿಕೆಯಿಂದ ತಯಾರಾಗೋ ಪಾನ್ ಮಸಾಲ ಗುಡ್ಕಾ ಬ್ಯಾನ್ ಮಾಡವ್ರೆ. ಬ್ಯಾನ್ ಆದ್ರೂ ನಮ್ಮ ಅಡಿಕೆ ರೇಟ್ ಡಿಮ್ಯಾಂಡ್ ಇದೇ ತರ ಇರುತ್ತೆ, ಏನು ಚೇಂಜಸ್ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ, ವಿಡಿಯೋ ಪೂರ್ತಿ ನೋಡಿ. ನಮ್ಮ ರೈತರು ಮಾವಿನ ಮರ ತೆಂಗಿನ ಮರ ಕಿತ್ತಾಕಿ ಬೋರ್ ಹಾಕ್ಸಿ ಅಡಿಕೆ ಗಿಡ ಹಾಕ್ತವ್ರೆ. ಅದ್ರಲ್ಲಿ ನಾನು ಒಬ್ಬ ಮಾವಿನ ಮರ ಕಿತ್ತಾಕಿ ಅಡಿಕೆ ಗಿಡ ಹಾಕಿರೋ. ಬೋರ್ ಹಾಕ್ಸಕ್ಕೆ ಎಷ್ಟು ಕಷ್ಟ ಇದೆ ಅಂತ ನಮ್ಮ ರೈತರಿಗೆ ಅಷ್ಟೇ ಗೊತ್ತಿರೋದು. ಸಾಲ ಸೂಲ ಮಾಡಿ ಕಷ್ಟಪಟ್ಟು ಅಡಿಕೆ ಗಿಡ ಹಾಕಿರ್ತೀವಿ. ನಮ್ಮ ಮುಖ್ಯಮಂತ್ರಿಗಳಿಗೆ ನಮ್ಮ ರೈತರ ಮೇಲೆ ಕಣ್ಣು. ಒಟ್ನಲ್ಲಿ ಇವ್ರು ಮಾಡ್ತಿರೋ ಚೇಂಜಸ್ ನಮ್ಮ ರೈತರಿಗೆ ಏನು ಉಪಯೋಗ ಆಗ್ತಿಲ್ಲ, ಬರೀ ಲಾಸೇ ಆಗ್ತಿರೋದು. ಸರಿ, ಪಾನ್ ಮಸಾಲ ಗುಡ್ಕಾ ಬ್ಯಾನ್ ಮಾಡ್ದಂಗೆ ಎಲ್ಲಾ ಬೀಡಿ ಸಿಗರೇಟ್ ನು ಬ್ಯಾನ್ ಮಾಡ್ಲಿ. ಆರೋಗ್ಯಕ್ಕೆ ಹಾನಿಕರ ಆಗಿರೋ ಮನೆ ಹಾಳಾಗ್ತಿರೋ ಬಾರ್ನು ಬ್ಯಾನ್ ಮಾಡ್ಲಿ. ಅದೇ ಬಾರ್ ಬ್ಯಾನ್ ಮಾಡಿದ್ರೆ ಎಷ್ಟೋ ಮನೆ ಉದ್ಧಾರ ಆಗುತ್ತೆ, ಎಷ್ಟೋ ಜನ ಕುಡ್ ಸಾಯೋದು ತಪ್ಪುತ್ತೆ. ನಾನು ಹೇಳ್ತಿರೋದೇನಾದ್ರು ಸರಿ ಅನ್ಸುದ್ರೆ ಈ ವಿಡಿಯೋ ನೋಡ್ತಿರೋ ಪ್ರತಿಯೊಬ್ರು ಎಸ್ ಅಂತ ಕಮೆಂಟ್ ಮಾಡಿ. ನೀವೇನಾದ್ರೂ ರೈತರಾಗಿದ್ರೆ ಇನ್ನೊಬ್ರು ರೈತರಿಗೆ ಈ ವಿಡಿಯೋನ ಶೇರ್ ಮಾಡಿ. ಪಾನ್ ಮಸಾಲ ಗುಡ್ಕಾ ಬ್ಯಾನ್ ಆದ್ರೂ ಕೂಡ ಅಡಿಕೆ ಡಿಮ್ಯಾಂಡ್ ಆಗೋ ಚಾನ್ಸ್ ಯಾವ್ದು ಅಂದ್ರೆ, ಅಡಿಕೆ ಸಿಪ್ಪೆ ವೇಸ್ಟ್ ಅಂತ ಬಿಸಾಕ್ತಿವಿ, ಆದ್ರಿಂದ ಒಂದು ಗಟ್ಟಿ ರೆಡ್ ಬಾಕ್ಸ್ ನು ಕೂಡ ತಯಾರಿಸಬಹುದು ಇದೇ ಅಡಿಕೆಯಿಂದ. ನಮ್ಮ ಇಂಡಸ್ಟ್ರಿಯಲ್ ಫ್ಯಾಕ್ಟರಿಯಿಂದ ಬರೋ ಕೆಮಿಕಲ್ ನ ಶುದ್ಧವಾಗಿ ಸರಿಪಡಿಸಕ್ ಒಂದು ಮೆಡಿಸಿನ್ ಆಗಿ ಯೂಸ್ ಮಾಡಬಹುದು ಇದೇ ಅಡಿಕೆನ. ಇಷ್ಟೇ ಅಲ್ಲ, ಇದೇ ಅಡಿಕೆ ಎಲೆಯಿಂದ ಊಟ ಮಾಡಕ್ಕೆ ಒಂದು ಪ್ಲೇಟ್ ಆಗಿ ಯೂಸ್ ಮಾಡಬಹುದು. ಮುಂದೆ ಇದರಿಂದ ಒಳ್ಳೆ ಡಿಮ್ಯಾಂಡ್ ಬರೋ ಚಾನ್ಸ್ ಇದೆ. ಇದೇ ಅಡಿಕೆಯಿಂದ ಡೈರೆಕ್ಟ್ ಮೇನ್ ಪ್ಯೂರ್ ಪೇಂಟ್ ಆಗಿ ಯೂಸ್ ಮಾಡಬಹುದು. ಆಲ್ರೆಡಿ ಯೂಸ್ ಮಾಡ್ತಿದ್ದಾರೆ. ಒಟ್ನಲ್ಲಿ ಅಡಿಕೆನ ವೇಸ್ಟ್ ಆಗಕ್ಕಂತೂ ಬಿಡಲ್ಲ. ಅಡಿಕೆಯಿಂದ ಏನಾದ್ರೂ ಒಂದು ಯೂಸ್ ಆದೇ ಆಗುತ್ತೆ.